0ಯಿಂದ 5 ವರ್ಷದವರೆಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿಯನ್ನು ಕಡ್ಡಾಯವಾಗಿ ಹಾಕಿಸಲು ತಹಸೀಲ್ದಾರ್ ಎನ್ ಅಹಮದ್ ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ತಾಲೂಕು ವೈದ್ಯಾಧಿಕಾರಿ ರಂಗನಾಥ್ ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದು ಪೋಲಿಯೋ ಹನಿಯ ಮಹತ್ವದ ಬಗ್ಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಶ್ರೀನಾಥ್ ಬಾಬು ಕೂಡ ಹಾಜರಿದ್ದರು. ತಾಲೂಕಿನಾದ್ಯಂತ ಪಲ್ಸ್ ಪೋಲಿಯೋ ಹನಿ ಹಾಕಲು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ಅದರ ಬಗ್ಗೆ ಸವಿವರವಾದ ಮಾಹಿತಿ ನೀಡಿದರು. ಪೋಲಿಯೋ ಮುಕ್ತ ಭಾರತವೆಂದು ಇಡೀ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ದೃಢೀಕರಣ ಪಡೆದಿದ್ದೇವೆ. ಹಾಗಾಗಿ ಇದರ ಒಂದು ಭಾಗವಾಗಿ ಇಡೀ ದೇಶದಲ್ಲಿ ಎಲ್ಲರಿಗೂ ಒಂದು ಆರೋಗ್ಯಪೂರ್ಣವಾದ ಒಂದು ಸಮಾಜವನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಲ್ಸ್ ಪೋಲಿಯೋ ಅಭಿಯಾನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀವಿ. ಅದು ನಮ್ಮ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆ, ಜಿಲ್ಲಾ ಆರೋಗ್ಯ ಇಲಾಖೆ ಹಾಗೂ ತಾಲೂಕು ಆರೋಗ್ಯ ಇಲಾಖೆ ವತಿಯಿಂದ ಈ ಕಾರ್ಯಕ್ರಮವನ್ನು ನಾವು ಇಡೀ ತಾಲೂಕು ಆಡಳಿತ ಎಲ್ಲ ಸಂಯುಕ್ತಾಶ್ರಯದಲ್ಲಿ ಈ ತುರುವೇಕೆರೆ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದೇವೆ. 21/12/2025ರಿಂದ 24/12/2025ರವರೆಗೆ ಈ ಡಿಸೆಂಬರ್ ತಿಂಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ಇಡೀ ತಾಲೂಕಿನ ಎಲ್ಲ ಗ್ರಾಮಗಳಲ್ಲೂ ಹಮ್ಮಿಕೊಂಡು ಒಟ್ಟು 90 ಬೂತ್ಗಳನ್ನು ಈಗಾಗಲೇ ಗುರುತಿಸಿದ್ವಿ. ಅಲ್ಲಿ ಕೂಡ 21/12/2025ರಂದು ಬೂತ್ ಆಕ್ಟಿವಿಟಿ, ಬೂತಲ್ಲಿ 0 to 5ರವರೆಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋವನ್ನು ಡ್ರಾಪ್ ಹಾಕುವುದರ ಮೂಲಕ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಾಕಲಾಗ್ತಿದೆ. ಇದರದ ಎಲ್ಲ ಈ ಕಾರ್ಯಕ್ರಮದ ಸದುದ್ದೇಶವನ್ನು ಪ್ರತಿ ಹಳ್ಳಿಗಳಲ್ಲಿ ಇರುವಂಥ ಸಾರ್ವಜನಿಕರು 0 to 5 0 ವರ್ಷದಿಂದ 5 ವರ್ಷದೊಳಗಿನ ಮಕ್ಕಳು ಎಲ್ಲರೂ ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡಿಸಿಕೊಳ್ಬೇಕು. ಪ್ರತಿಯೊಂದು ಮಗುವು ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಾಕಿಸ್ಕೊಳ್ಬೇಕು. ಯಾರು ಇದರಿಂದ ಹೊರಗುಳಿಬಾರ್ದು, ಯಾವುದೇ ಮಕ್ಕಳು ಹೊರಗುಳಿಬಾರ್ದು. ಹಾಗೂ ನಮ್ಮ ತಾಲೂಕಿನಲ್ಲಿ ಟೋಟಲ್ ಆಗಿ 9,533 ಮಕ್ಕಳಿದ್ದಾರೆ 0 to 5 ವರ್ಷದ ಒಳಗೆ ಮಕ್ಕಳು. ಅದರಲ್ಲಿ 1,189 ನಗರ ವ್ಯಾಪ್ತಿಯಲ್ಲಿ ತುರುವೇಕೆರೆ ಪಟ್ಟಣ ವ್ಯಾಪ್ತಿಯಲ್ಲಿ ಇದ್ದಾರೆ. ಗ್ರಾಮಾಂತರ ವ್ಯಾಪ್ತಿಯಲ್ಲಿ 8,344 ಮಕ್ಕಳಿದ್ದಾರೆ. ಒಟ್ಟು 9,533 ಮಕ್ಕಳಿದ್ದಾರೆ. ಇದಲ್ಲದೆ ನಾವು ಈ ತಿಂಗಳ 22, 23, 24ನೇ ತಾರೀಕಿನಂದು ಪ್ರತಿ ಮನೆ ಭೇಟಿ ಮಾಡಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಸ್ವಯಂ ಸೇವಕರು ಕೂಡ ಮಕ್ಕಳಿಗೆ ಲಸಿಕೆ ಕಾರ್ಯಕ್ರಮವನ್ನು ಹಾಕ್ತಾರೆ. ಇದರ ಉದ್ದೇಶ ಏನಂದರೆ, ಮುಖ್ಯವಾಗಿ ಯಾವುದೇ ಮಕ್ಕಳು ಪೋಲಿಯೋ ಒಂದು ಕಾಯಿಲೆಯಿಂದ ಬಳಲಬಾರದು. ಪ್ರತಿಯೊಬ್ಬರಿಗೂ ಪೋಲಿಯೋ ಲಸಿಕೆಯನ್ನು ಹಾಕಿಸ್ಕೋಬೇಕು. ಪ್ರತಿಯೊಂದು ಆರೋಗ್ಯಪೂರ್ಣವಾದ ಒಂದು ಸಮಾಜವನ್ನು ನಿರ್ಮಾಣ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಇದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ಮುಖ್ಯವಾಗಿ ಹೊಸ ನೂತನವಾದ ಒಂದು ಪ್ರಯೋಗವನ್ನು ಮಾಡಲಾಗಿದೆ. ಟ್ರಾನ್ಸಿಸ್ಟ್ ಬೂತ್ಗಳನ್ನ 4 ಕಡೆ ನಾವು ಈ ತಾಲೂಕಿನಲ್ಲಿ ಗುರುತಿಸಲಾಗಿದೆ. ಅದು ಒಂದು ಬಾಣಸಂದ್ರ ರೈಲ್ವೆ ಸ್ಟೇಷನ್ನಲ್ಲಿ ಈ ಕಾರ್ಯಕ್ರಮವನ್ನು ಕೂಡ ಅಲ್ಲಿ ಕೂಡ ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಸ್ವಯಂ ಸೇವಕರು ಕಾರ್ಯನಿರ್ವಹಣೆ ಮಾಡ್ತಾರೆ. ಅದೇ ರೀತಿ ಅಮ್ಮಸಂದ್ರ ರೈಲ್ವೆ ಸ್ಟೇಷನ್ನಲ್ಲೂ ಕೂಡ ನಮ್ಮಲ್ಲಿ ಒಂದು ಟ್ರಾನ್ಸಿಸ್ಟ್ ಬೂತ್ ಅನ್ನು ತೆರೆಯಲಾಗಿದೆ. ತುರುವೇಕೆರೆ KSRTC ಬಸ್ ಸ್ಟ್ಯಾಂಡ್ ಅನ್ನು ಕೂಡ ಒಂದು ಟ್ರಾನ್ಸಿಸ್ಟ್ ಬೂತ್ ಅನ್ನು ತೆರೆಯಲಾಗಿದೆ. ಗಂಗಾಧರೇಶ್ವರ ಟೆಂಪಲ್ ಮಲ್ಲಘಟ್ಟ ಲೇಕ್ ಬಳಿ ಕೂಡ ಒಂದು ಟ್ರಾನ್ಸಿಸ್ಟ್ ಬೂತ್ ಅನ್ನು ತೆರೆಯಲಾಗಿದೆ. ಯಾವುದೇ ಪ್ರಯಾಣಿಕರಾಗಲಿ ಅಥವಾ ಇನ್ನಿತರ ಯಾರೋ ಪ್ರವಾಸಿಗರು ಯಾರು ಸಣ್ಣ ಮಕ್ಕಳಿದ್ರೆ ಅಲ್ಲೇ ಕೂಡ ತಾವು ಹೋಗಿ ಪಲ್ಸ್ ಪೋಲಿಯೋ ಲಸಿಕೆಯನ್ನು ಮಕ್ಕಳಿಗೆ ಹಾಕಿಸ್ಬೋದು ಅಂತ ಈ ಮೂಲಕ ಪ್ರತಿಯೊಬ್ಬರಲ್ಲೂ ಸಾರ್ವಜನಿಕರಲ್ಲಿ ನಾವು ಮನವಿಯನ್ನು ಮಾಡಿಕೊಳ್ತೇವೆ. ಇದರಲ್ಲಿ ನಮ್ಮ ಎಲ್ಲ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಎಲ್ಲ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಸ್ವಯಂ ಸೇವಕರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಪ್ರತಿಯೊಬ್ಬರು ಇದರ ಸದುಪಯೋಗವನ್ನು ಬಳಸ್ಕೋಬೇಕು ಮತ್ತು ಪ್ರತಿಯೊಬ್ಬರು ಮಕ್ಕಳಿಗೂ ಪಲ್ಸ್ ಪೋಲಿಯೋ ಅನ್ನೋದು ಕಡ್ಡಾಯವಾಗಿದೆ. ಯಾಕಂದರೆ ಸಣ್ಣದ ಮಕ್ಕಳಲ್ಲಿ ಪಲ್ಸ್ ಪೋಲಿಯೋ ಹಾಕೋದ್ರಿಂದ ಅವರಲ್ಲಿ ಅಂಗವಿಕಲ ನ್ಯೂನ್ಯತೆ ನೀವನ್ನೆಲ್ಲ ತಡೆಗಟ್ಟಬಹುದು. ಪ್ರತಿಯೊಬ್ಬರಿಗೂ ಒಂದು ಉತ್ತಮವಾದ ಆರೋಗ್ಯವನ್ನು, ದೃಢವಾದ ಆರೋಗ್ಯವನ್ನು ಇದರಿಂದ ಇದರಲ್ಲಿ ಸಿಗುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲ ತಾಯಂದಿರು, ಎಲ್ಲ ಪೋಷಕರು ತಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ 0 to 5 ವರ್ಷ ಒಳಗಿನ ಮಕ್ಕಳಿಗೆ ಕಡ್ಡಾಯವಾಗಿ ಪಲ್ಸ್ ಪೋಲಿಯೋವನ್ನು ಹಾಕಿಸ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ರಂಗನಾಥ್ ಅವರು ಕೂಡ ಇದ್ದಾರೆ. ಅವರು ಕೂಡ ಒಂದೆರಡು ಮಾತನ್ನು ಹೇಳಬೇಕು ಪತ್ರಿಕಾಗೋಷ್ಠಿಯಲ್ಲಿ. ಎಲ್ರಿಗೂ ನಮಸ್ಕಾರ.
ಮೊದಲನೇದಾಗಿ ಭಾನುವಾರ 21ನೇ ತಾರೀಕು ನಮ್ಮ ತಾಲೂಕಿನಲ್ಲಿ ರಾಜ್ಯಾದ್ಯಂತ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಮೊದಲನೇ ದಿನ 21 ಭಾನುವಾರ ಇರೋದ್ರಿಂದ ಬೂತ್ ಡೇ ಆ್ಯಕ್ಟಿವಿಟಿ ಇರುತ್ತೆ. ಸೊ ನಮ್ಮಲ್ಲಿ ಈಗ 90 ಬೂತ್ಗಳನ್ನ ನಾವು ಐಡೆಂಟಿಫೈ ಮಾಡಿದ್ದೀವಿ ಇಡೀ ತಾಲೂಕಿನಲ್ಲಿ. ಸೊ ಎಲ್ಲ ಬೂತ್ಗಳಲ್ಲೂ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆ ತನಕ ನಮ್ಮ ಆರೋಗ್ಯ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ವಾಲಂಟಿಯರ್ಸು ಎಲ್ಲ ಬೂತ್ಗಳಲ್ಲೂ ಇರುತ್ತೆ. ಸೊ 8 ಗಂಟೆಯಿಂದ 5 ಗಂಟೆ ತನಕ ಈ ಲಸಿಕೆ ಕಾರ್ಯಕ್ರಮನ ಇರುತ್ತೆ. ಸೊ ಎಲ್ಲ 0 to 5 ಏಜ್ ಗ್ರೂಪ್ನ ಮಕ್ಕಳು, ತಾಯಂದಿರು ಯಾರೇ ಇದ್ರೂ ಸರಿ ಆ ಮಕ್ಕಳನ್ನ ಬೂತ್ಗೆ ಅವತ್ತು ಕರ್ಕೊಬಂದರೆ ಅವತ್ತು ಲಸಿಕೆಯನ್ನು ಹಾಕ್ಸ್ಕೋಬೇಕು ಅಂತ ನಾನು ಕೇಳ್ಕೊತೀನಿ ಮೊದಲನೇದಾಗಿ. ಸೊ ಎರಡನೇದು, ಇನ್ನು 22ರಿಂದ 24ನೇ ತಾರೀಕು ತನಕ ಹೌಸ್ ಟು ಹೌಸ್ ಆ್ಯಕ್ಟಿವಿಟಿ ಅಂತ ಮಾಡ್ತಾ ಇದ್ದೀವಿ. ಸೊ ಹೌಸ್ ಟು ಹೌಸ್ ಆ್ಯಕ್ಟಿವಿಟಿ ಅಂದರೆ ನಮ್ಮ ಆರೋಗ್ಯ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಟೀಮ್ಸ್ ಮಾಡಿಕೊಂಡು ಸೊ ಪ್ರತಿ ಮನೆಗಳಿಗೂ ಭೇಟಿ ಕೊಟ್ಟು ಮನೆಯಲ್ಲಿ 0 to 5 ಏಜ್ ಗ್ರೂಪ್ ಇರ್ತಕ್ಕಂಥ ಎಲ್ಲ ಮಕ್ಕಳುಗಳಿಗೂ ಐಡೆಂಟಿಫೈ ಮಾಡಿ ಅವರು ಬೂತ್ ಡೇ ಆ್ಯಕ್ಟಿವಿಟಿ ದಿನ ಲಸಿಕೆಯನ್ನು ಹಾಕ್ಸ್ಕೊಂಡಿದ್ರೆ ಆ ಮನೆಗಳನ್ನ ಐಡೆಂಟಿಫೈ ಮಾಡ್ಕೊತಾರೆ. ಲಸಿಕೆ ಆಗದಲ್ಲೇ ಇರ್ತಕ್ಕಂಥ ಮಕ್ಕಳುಗಳು ಯಾರಾದರೂ ಬೂತ್ಗೆ ಬಂದು ಅವರು ಲಸಿಕೆ ತೊಗೊಂಡಿಲ್ಲ ಅಂದರೆ ಆ ದಿನವೇ ಆ ಹೌಸ್ ಟು ಹೌಸ್ ಆ್ಯಕ್ಟಿವಿಟಿ ದಿನದಲ್ಲಿ ಲಸಿಕೆಯನ್ನು ಮನೆಯ ಮುಂದೆನೇ ಹಾಕಿ ಆ ಮಗುವಿಗೆ ಒಂದು ಲಸಿಕೆಯನ್ನು ಹಾಕುವಂಥ ಒಂದು ಕ್ರಮ ಕೈಗೊಳ್ತಾ ಇದೆ. ಸೊ ಇದು ಅರ್ಬನ್ನಲ್ಲಿ 24ನೇ ತಾರೀಕು ತನಕ ನಡೀತಾ ಇದೆ. ಸೊ ರೂರಲಲ್ಲಿ 2 ದಿನಗಳ ಕಾಲ ಹೌಸ್ ಟು ಹೌಸ್ ಆ್ಯಕ್ಟಿವಿಟಿ ಇರುತ್ತೆ. ಅರ್ಬನ್ನಲ್ಲಿ 3 ದಿನಗಳ ಕಾಲ ಆ್ಯಕ್ಟಿವಿಟಿ ಇರುತ್ತೆ. ಸೊ ನಮ್ಮ ಟ್ರಾನ್ಸಿಟ್ ಪಾಯಿಂಟ್ಗಳು 4 ಪಾಯಿಂಟ್ಸು, ಹಂಸಂದ್ರ ರೈಲ್ವೆ ಸ್ಟೇಷನು, ಬಾಣಸಂದ್ರ ರೈಲ್ವೆ ಸ್ಟೇಷನು ಮತ್ತು KSRTC ಬಸ್ ಸ್ಟ್ಯಾಂಡು ಮತ್ತು ಗಂಗಾಧರೇಶ್ವರ ಟೆಂಪಲ್. ಸೊ ಈ 4 ಟ್ರಾನ್ಸಿಟ್ ಪಾಯಿಂಟ್ಗಳಲ್ಲಿ ಪ್ರತಿದಿನವೂ ಬೆಳಗ್ಗೆ 8 ಗಂಟೆಯಿಂದ 5 ಗಂಟೆ ತನಕ ಆ್ಯಕ್ಟಿವಿಟಿ ಆಗಿರುತ್ತೆ. ಸೊ ಆ ಪಾಯಿಂಟ್ಗಳಲ್ಲಿ 21ರಿಂದ 24ನೇ ತಾರೀಕು ತನಕ ನಮ್ಮ ಆರೋಗ್ಯ ಕಾರ್ಯಕರ್ತರು ಇದ್ದು ಯಾವುದೇ ಮಕ್ಕಳು 0 to 5 ಏಜ್ ಗ್ರೂಪ್ನ ಮಕ್ಕಳುಗಳು ಅಲ್ಲಿ ಸಿಕ್ಕಿದ್ರೆ ಟ್ರಾನ್ಸಿಟ್ ಪಾಯಿಂಟಲ್ಲಿ ಅಲ್ಲಿ ಲಸಿಕೆಯನ್ನು ಹಾಕುವಂಥ ಕ್ರಮ ಕೈಗೊಳ್ತಾ ಇದ್ದಾರೆ. ಸೊ ಇಷ್ಟನ್ನು ಇದರ ಒಂದು ಪಲ್ಸ್ ಪೋಲಿಯೋ ಗೊತ್ತಿರಬೇಕು. ನಮ್ಮ ನೆರೆ ರಾಷ್ಟ್ರಗಳಾದಂತಹ ಪಾಕಿಸ್ತಾನ, ಅಫ್ಘಾನಿಸ್ತಾನಗಳಲ್ಲಿ ಹೋದ ತಿಂಗಳು ಈಗಲೂ ಆ್ಯಕ್ಟಿವ್ ಕೇಸಸ್ಗಳು, ವೈಲ್ಡ್ ಪೋಲಿಯೋ ವೈರಸ್ ಕೇಸಸ್ಗಳು ಜಾಸ್ತಿ ಇರೋದ್ರಿಂದ, ಸೊ ನಾವು ನೆರೆ ರಾಷ್ಟ್ರ ಇರೋದ್ರಿಂದ ನಮ್ಮ ರಾಜ್ಯಗಳಿಗಾಗಲಿ ನಮ್ಮ ನೆರೆ ರಾಷ್ಟ್ರಗಳಿಂದ ಇಲ್ಲಿಗೆ ಇನ್ಫೆಕ್ಷನ್ ಇಂಪೋರ್ಟ್ ಆಗೋ ಚಾನ್ಸಸ್ ತುಂಬ ಇರೋದ್ರಿಂದ ಸೊ ಇದನ್ನು ನಾವು ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡಬೇಕು ಅಂದರೆ ಒಂದು ಮಾಸ್ ಆಗಿ ಒಂದು ಇಮ್ಯುನೈಸೇಷನ್ ಮಾಡೋದ್ರಿಂದ ಅಷ್ಟೇ. ಸೊ ಇದನ್ನು ನಾವು ನ್ಯಾಷನಲ್ ಲೆವೆಲಿಂದ ಗೈಡ್ಲೈನ್ಸ್ ಬಂದಿರೋ ಪ್ರಕಾರ ಇದನ್ನು ಮಾಡ್ತಾ ಇದ್ದೀವಿ. ಸೊ ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡ್ಕೋಬೇಕು ಅನ್ನೋದು ನನ್ನ ಮನವಿ. ಈಗ ರೈಲ್ವೆ ಸ್ಟೇಷನ್ ಎಲ್ಲ 3 ದಿವಸ ಇರುತ್ತೆ, 4 ದಿವಸ ಇರುತ್ತೆ. ಬೆಳಗ್ಗೆ 8 ಗಂಟೆ 5 ಗಂಟೆ ಅದನ್ನ ಕನ್ನಡೀಕರಣ ಮಾಡಿದ್ರೆ ನಿಮಗೆ ಟ್ರಾನ್ಸಿಸ್ಟ್ ಅನ್ನೋದಿಲ್ಲ, ಏನಂತ ಕರಿಬೇಕು? ಸಂಚಾರಿ ಘಟಕಗಳು, ಪಲ್ಸ್ ಪೋಲಿಯೋ ಘಟಕಗಳು. ಸಂಚಾರಿ ಪಲ್ಸ್ ಪೋಲಿಯೋ ಸಂಚಾರಿ ಸರ್, ಮೊಬೈಲ್ ಟೀಮ್ಸ್ ಅಂತ ಜನಗಳು